ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಂಥ ಸಂದರ್ಭದಲ್ಲಿ ಅಂತರದಲ್ಲಿ ರಿಸಲ್ಟ್ ಯಾವಾಗ ಅಂತ ವೈಟ್ ಮಾಡ್ತಿರೋದಾಗಿರುತ್ತೆ. ಅವದೇನೊಂದು ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಹಾಗೆ ಅಂತ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ಇದೀಗ ಕ್ಷಣಗಣನೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಏನು ಎತ್ತ ಕಂಪ್ಲೀಟ್ ಮಾಹಿತಿ ಯಾಕೆ ಈ ಒಂದು ಮಾಹಿತಿನ ತಿಳಿಸ್ತಾ ಇದೀವಿ ಕ್ಷಣಗಣನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಆಗಿದ್ರೆ ಯಾವಾಗ, ಸೊ ನಂತರದಲ್ಲಿ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೆಲ್ಲ ಮಕ್ಕಳಿಗೆ ಪ್ರಶ್ನೆ ಇರುತ್ತೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂಡು ಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಿಖರವಾಗಿ ನೇರವಾಗಿ ಮಾಹಿತಿನ ಸ್ಪಷ್ಟವಾಗಿ ವೇಗವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅನ್ನೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಎಲ್ಲ ಮಕ್ಕಳು ಕೂಡ ಅಭ್ಯರ್ಥಿಗಳು ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಹಾಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇರುತ್ತೆ, ಮತ್ತೆ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ. ಮತ್ತೆ ವೆಬ್ಸೈಟ್ ಅಲ್ಲಿ ಇತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಎಕ್ಸಾಮ್ 2 ಆಗಿರ್ಬೋದು, ಎಕ್ಸಾಮ್ 3 ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಆರ್ಟಿಕಲ್ ಮುಖಾಂತರ ಸಿಗ್ತಿರುತ್ತೆ. ವಿಡಿಯೋ ನೋಡಿದ ನಂತರ ವೀಕ್ಷಣೆ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾ ಒಂದೊಂದು ಕ್ವಿಕ್ ಆಗಿ ಮಾಹಿತಿನ ತಿಳ್ಕೊಂಡ್ ಬರೋದಾದ್ರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ಮಾರ್ಚ್ ತಿಂಗಳ ಒಂದು 17ನೇ ತಾರೀಕು ತನಕ ವಿದ್ಯಾರ್ಥಿಗಳು ಬರೆದಿರೋದಾಗಿರುತ್ತೆ. ಎಲ್ಲ ಫ್ರೆಶರ್ಸ್, ರಿಪೀಟರ್ಸ್, ಪ್ರೈವೇಟ್ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಅಂತ ದಿನನಿತ್ಯ ವೆಯ್ಟ್ ಮಾಡ್ತಿದ್ರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚೆಕ್ ಮಾಡ್ತಾನೆ ಇರ್ತೀರಾ. ಸೊ ಒಂದೊಂದು ಡೇಟ್ಸ್ಗಳು ನಿಮಗೆ ಸಿಗ್ತಿರೋದಾಗಿರುತ್ತೆ. ಆ ನಂತರದಲ್ಲಿ ನೀವು ಕೂಡ ಕನ್ಫ್ಯೂಸ್ ಆಗಿದ್ದೀರಿ ಅಂತ ಹೇಳ್ಬೋದಾಗಿರುವಂಥದ್ದು. ಬಟ್ ಇವಾಗ ಇವಾಲ್ಯೂಯೇಷನ್ ಪ್ರೋಸೆಸ್ ಯಾವಾಗ ಶುರು ಆಗುತ್ತೆ, ಎಂಡ್ ಆಗುತ್ತೆ ಅಂತೆಲ್ಲ ಕೇಳ್ತಿರಲ್ಲ. ಇವಾಲ್ಯೂಯೇಷನ್ ಪ್ರೋಸೆಸ್ ಮಾರ್ಚ್ ತಿಂಗಳ 22ನೇ ತಾರೀಕಿನಿಂದ ಶುರು ಆಯಿತು ಅಂತ ಹೇಳ್ಬೋದು. ನಂತರದಲ್ಲಿ ಇವಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಇವಾಗ ಬಹುತೇಕವಾಗಿ ಕಂಪ್ಲೀಟ್ ಆಗಿದ್ದಾವೆ, ಮುಗಿದಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಇದ್ದು. ಸೊ ಇವಾಲ್ಯೂಯೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಮಾರ್ಕ್ಸ್ ಎಲ್ಲ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಕೆಲಸ ಆ ದಿನದಂದೇ ಆಗ್ತಿದ್ದಾವೆ ಎಂಬ ಮಾಹಿತಿಗಳು ಸದ್ಯಕ್ಕಿರೋದಾಗಿರುತ್ತೆ. ಬಟ್ ಈಗ ರಿಸಲ್ಟ್ ಅನೌನ್ಸ್ ಮಾಡುವಂಥದ್ದು ಏನಿತ್ತಲ್ಲ, ಯಾವುದೇ ಕ್ಷಣದಲ್ಲಾದರೂ ಕೂಡ ನಿಮ್ಮ ರಿಸಲ್ಟ್ ಪ್ರಕಟ ಆಗ್ಬೋದಾಗಿರುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ರಿಸಲ್ಟ್ ಅಂತಕ್ಕಂಥ ಏನಿರುತ್ತಲ್ಲ ರೆಡಿ ಆಗಿದ್ದಾವೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಕೆಲವೊಂದು ಮೂಲಗಳ ಮಾಹಿತಿ ಆಧಾರದ ಮೇಲೆ ರಿಸಲ್ಟ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಇವಾಗ ನಿಮಗೆ ರೆಡಿ ಆಗಿರುವಂಥದ್ದಾಗಿರುತ್ತೆ. ಸೊ ಹಾಗೆ ರಿಸಲ್ಟ್ ಯಾವಾಗ ಪ್ರಕಟ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ಕೊಂಡಿರುವಂಥ ಮಕ್ಕಳಿಗೆ ಹೇಳಿದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಹಿಂದೆ ಒಂದು ರಿಸಲ್ಟ್ ಅಲ್ಲ, ಎಕ್ಸಾಮ್ ಆಗೋದಕ್ಕೆ ಮುಂಚೆನೇ ಅವರು ಮೀಟಿಂಗ್ ಎಲ್ಲ ಮಾಡೋದ್ರ ಮುಖಾಂತರ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟರು. ಏಪ್ರಿಲ್ 7 ಅಂತ ಹೇಳಿದ್ರು. ಸೊ ಇದಕ್ಕೂ ಮೊದಲೇ ರಿಸಲ್ಟ್ ಪ್ರಕಟ ಆಗುವ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಅಥವಾ ಇಲಾಖೆಯವರು ತಾವು ಮೊದಲೇ ಫಿಕ್ಸ್ ಮಾಡದಂತೆ ಏನಿತ್ತಲ್ಲ ಸಂಭಾವ್ಯ ದಿನಾಂಕ ಅಂತ ಇಟ್ಕೊಂಡಿದ್ರಲ್ಲ, ಆ ಪ್ರಕಾರದಲ್ಲಿ ಅಂದೇ ಕೊಡೋದಕ್ಕೂ ಕೂಡ ಅವರು ರೆಡಿ ಕೂಡ ಮಾಡಿದ್ವಿ ಅಥವಾ ನಾವು ಹೇಳಿದಂಥ ದಿನಾಂಕದಿಂದ ರಿಸಲ್ಟ್ ಅನ್ನ ಕೊಟ್ವಿ ಅನ್ನೋ ಅಂತ ಅದನ್ನ ಮಾತು ಉಳಿಸ್ಕೊಳ್ಳೋದಕ್ಕಾಗಿರೋ ಏಪ್ರಿಲ್ 7ನೇ ತಾರೀಕಿನಂದೇ ರಿಸಲ್ಟ್ ಅನ್ನ ಕೊಡಬಹುದಾಗಿರುತ್ತೆ. ಸೊ ಆಲ್ಮೋಸ್ಟ್ ಇವಾಗ ನಾವು ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ವಿ. ಸೊ ವ್ಯಾಲ್ಯೂಯೇಷನ್ ಮೇಲೆ ಅವಲಂಬನೆ ಆಗಿರುತ್ತೆ ರಿಸಲ್ಟ್ ಅಂತದ್ದು. ಅವ್ರು ಏಪ್ರಿಲ್ 7 ಅಂತ ಹೇಳಿದ್ರು ಕೂಡ ಇವ್ಯಾಲ್ಯೂಯೇಷನ್ ಎಲ್ಲ ಲೇಟ್ ಗೇಟ್ ಆದಂಥ ಸಂದರ್ಭದಲ್ಲಿ ಅದು ದಿನಾಂಕ ಮುಂದೆ ಹೋಗಬಹುದಾಗಿರುತ್ತೆ. ಒಟ್ಟಲ್ಲಿ ಏಪ್ರಿಲ್ 10 ಒಳಗಡೆ ರಿಸಲ್ಟ್ ಅಂತ ಬರ್ಬೋದು ಅಂತ. ಇದೀಗ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಎಲ್ಲ ಒಂದು ಸಿದ್ಧತೆಗಳನ್ನು ಇಲಾಖೆಯವರು ಮಾಡ್ತಿರೋದ್ರಿಂದ ಏಪ್ರಿಲ್ ತಿಂಗಳ 7ನೇ ತಾರೀಕು ಅಥವಾ ಅದ ಮೊದಲೇ ಅಥವಾ ನಿಮ್ಮ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಏಪ್ರಿಲ್ 7ನೇ ತಾರೀಕಿನಿಂದ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಜಾಸ್ತಿ ಇರುವಂಥದ್ದು ಸದ್ಯಕ್ಕಿರೋ ಮಾಹಿತಿ ಪ್ರಕಾರ. ಅಥವಾ ಯಾವುದೇ ಕ್ಷಣದಲ್ಲಾದರೂ ಕೂಡ ರಿಸಲ್ಟ್ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಕಟಣೆ ಹೊರಡಿಸುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಮೊದಲೇ ಇಲಾಖೆ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತಾರೆ, ಯಾವ ದಿನದಂದು ಯಾವ ಸಮಯಕ್ಕೆ ಯಾವ ವೆಬ್ಸೈಟ್ನಲ್ಲಿ ರಿಸಲ್ಟ್ ಎಲ್ಲ ಅನೌನ್ಸ್ ಆಗುತ್ತೆ ಅಂತ. ಹಾಗಿದ್ರೆ ಈ ವೆಬ್ಸೈಟ್ ಯಾವುದು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸೋದ್ರೆ ಸೊ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುವಂತದ್ದಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ವೆಬ್ಸೈಟ್ಗೆ ನೀವು ಬರ್ತೀರಾ. results.nec.in ಅಂತ ಹೇಳ್ಬೋದಾಗಿದ್ದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಇವಾಗಿದೆ 26 ಅಂದ್ಬಿಟ್ಟು ಅಪ್ಡೇಟ್ ಆಗುತ್ತೆ ರಿಸಲ್ಟ್ ಪ್ರಕಟ ಆದ ನಂತರದಲ್ಲಿ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಅಭ್ಯರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ. ಸೊ ಆ ಮುಖಾಂತರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಏನಿದೆಯಲ್ಲ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಏನಿರುತ್ತಲ್ಲ, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ನಿಮ್ಮ ಒಂದು ಸಬ್ಜೆಕ್ಟ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಏನಿರುತ್ತಲ್ಲ ಕಾಂಬಿನೇಷನ್ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ರಿಸಲ್ಟ್ ಅಂತ ಶೋ ಆಗೋದಾಗಿರುತ್ತೆ. ಸೊ ಆಲ್ ದ ಬೆಸ್ಟ್ ಅಂತ ಕೊಟ್ಟರೆ ನಾವು ಕೂಡ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಾ ಇದ್ದೀವಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋಸ್ನ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿ. ಹಾಗೆ ನಿಮ್ಮ ಒಂದು ಆಲ್ ದ ಬೆಸ್ಟ್ ಅನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.